dear people, how are you feeling? ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಸುಷ್ಮಿತ್. ಇವತ್ತಿಂದ ನನ್ನ ಚಾನೆಲ್ನಲ್ಲಿ ನಾನು ಬ್ಲಾಗಿಂಗ್ ವಿಡಿಯೋ ಶುರು ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಜೊತೆ ಇರಲಿ ಅಂತ ನಾನು ಬಯಸುತ್ತೀನಿ. ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ಸ್ಪೆಷಲ್ ದಿನ ಇದೆ. ವೇಟ್, ಆ್ಯಕ್ಚುಲಿ ನಾನು ಓದ್ತಾ ಇರೋದು ಜೈನ್ ಯೂನಿವರ್ಸಿಟಿಯಲ್ಲಿ 3rd ಇಯರ್ BTech ಇನ್ CSE ಓದ್ತಾ ಇದ್ದೀನಿ. ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ಸ್ಪೆಷಲ್ ಡೇ ಇದೆ. ಏನಂದರೆ ಇವಾಗಲ್ಲ, ಆಮೇಲೆ ಹೇಳ್ತೀನಿ ಬನ್ನಿ. ಇವತ್ತು ಲೇಟಾಗಿತ್ತು. ನಾನು ಗಂಟು ಮೊಟ್ಟೆ ಕಟ್ಕೊಂಡು 9:30 ಹಂಗೆ ಕಾಲೇಜಿಗೆ ಬಿಟ್ಟೆ. ನಮ್ಮ ಕಾಲೇಜ್ ಇರೋದು ನಮ್ಮ ಮನೆಯಿಂದ 35 ಕಿಲೋಮೀಟ್ರ್ ದೂರ, ಅದು ಕನಕಪುರದಲ್ಲಿ. ಸೊ ಅದಕ್ಕೆ ನಾನು ಡೈಲಿ KSRTC ಬಸ್ಸಲ್ಲಿ ಓಡಾಡ್ತೀನಿ ಹೋಗ್ತಾ ಬರ್ತಾ. ಇವತ್ತೇನೋ ಲಕ್ಕಿ ಡೇ ಅನಿಸುತ್ತೆ, ಸೀಟ್ ಸಿಕ್ಬಿಟ್ಟಿತ್ತು. ಹಾಯ್ ಗಾಯ್ಸ್, ಇವತ್ತು ನಮ್ಮ ಕಾಲೇಜಲ್ಲಿ ಡೆಂಗ್ಯೂ ಅವೇರ್ನೆಸ್ ಪ್ರೋಗ್ರಾಮ್ ಇದೆ, ಆಮೇಲೆ ಕಾಟನ್ ಬ್ಯಾಗ್ ಡಿಸ್ಟ್ರಿಬ್ಯೂಷನ್ ಇದೆ. ನನ್ನ ಜೊತೆ ಇವತ್ತು ಓಮಿ ಮತ್ತು ಅಭಿನವ್ ಇದ್ದಾನೆ. ಅವನಿಗೆ ಒಂದು ಹುಡುಗಿ ಹುಡ್ಕೋಣ ಅಂತ ಹಳ್ಳಿಗೆ ಹೋಗ್ತಾ ಇದೀವಿ. ಹಂಗೆ ಹಳ್ಳಿಲಿ ಹೋದಾಗ ಒಂದ್ ಒಳ್ಳೆ ಕೆಲಸ ಮಾಡೋಣ ಅಂತ ಡೆಂಗ್ಯೂ ಅವೇರ್ನೆಸ್ ಬೇರೆ ಮಾಡ್ತೀವಿ. ಓಕೆ ಬ್ರೋ, ಸೊ ಸಪೋರ್ಟ್ ಗೈಸ್. ಓಕೆ ಬ್ರೋ, ಮುಖ ತೋರ್ಸೋ ನಿಂದು. ಓಕೆ ಬ್ರೋ. ಇವತ್ತು ನಾವು 3rd ಇಯರ್ ಬಂದ ಮೇಲೆ ಫಸ್ಟ್ ಇಯರ್ ಅವ್ರಿಗೆ ಇಂಡಕ್ಷನ್ ಪ್ರೋಗ್ರಾಮ್ ಇದೆ. ಅದಕ್ಕೋಸ್ಕರ ಕಾಲೇಜ್ ಅವರು ಟ್ರೆಕ್ಕಿಂಗು, ಡೆಂಗ್ಯೂ ಅವೇರ್ನೆಸ್ಸು ಮತ್ತು ಕಾಟನ್ ಬ್ಯಾಗ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಇಟ್ಟಿದ್ದಾರೆ. ನಾವು 3 ಜನ ವಾಲಂಟಿಯರ್ಗೆ ಹೋಗ್ತಿದ್ದೀವಿ. ಇನ್ನೂ ಎಷ್ಟು ಜನ ಬರ್ತಾರೆ ಅವ್ರ ಜೊತೆ ಆಮೇಲೆ ನೋಡೋಣ. ಬಾಯ್ ಬಾಯ್. ಇದೇ ನಾನು ಓದ್ತಿರೋ ಕಾಲೇಜು ಜೈನ್ ಯೂನಿವರ್ಸಿಟಿ. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಾವು ಒಳಗೆ ಹೋಗ್ತಾ ಇದ್ದೀವಿ. ಮುಂದೇನಾಗುತ್ತೆ ನೋಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ನಾವು ಇವಾಗ ಭೋಜನ ಸ್ವೀಕರಿಸಲು ಹೋಗುತ್ತಿದ್ದೆ. ಎಲ್ಲರೂ ಏನಾಯ್ತೋ ತಿನ್ನೋಣ. ಇವತ್ತು ಕ್ಯಾಂಟೀನ್ ಚೆನ್ನಾಗಿ ಊಟ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಏನ್ ತಿಂತಾನ ಬಿಡ್ತಾನ, ಜೂನಿಯರ್ಸ್ ತಲೆ ತಿಂತಿದ್ದ. ನಮ್ಮ ಆದಿ ಆಮೇಲೆ ಅಭಿನವ್ ಇಬ್ರು ಜೂನಿಯರ್ಸ್ ಹಾರ್ಟ್ ನ ಕದಿಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಏನಾದ್ರು ಟಿಪ್ಸ್ ಇದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಊಟ ಮಾಡ್ಕೊಂಡು ಪಿರಮಿಡ್ ವ್ಯಾಲಿಗೆ ಹೋಗ್ತಾ ಇದೀವಿ. ಅಲ್ಲೂ ಆದಿ ಎಷ್ಟು ಹುಡುಗಿರ್ ಕಾಲಾಗ್ತಾರೆ ನೋಡೋಣ ಬನ್ನಿ. ಕನೆಕ್ಟೆಡ್. ಇಲ್ಲಿ ನೋಡ್ಬೋದು ನೀವು ಫ್ರೆಂಡ್ಸ್, ನಾವು ಹೋಗ್ತಿರೋ ಬಸ್ಸು ಫುಲ್ಲು ರಶ್ ಆಗ್ಬಿಟ್ಟಿತ್ತು. ಇವ್ರಿಗೆ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಈಗ ನೋಡ್ಬೇಕಾದ್ರೆ ನಾವೆಲ್ಲಪ್ಪ ಕುತ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಈ ಬಸ್ ಯಾಕೆ ನೆಕ್ಸ್ಟ್ ಬಸ್ ಕಳ್ಸೋಣ ಅಂತ ವಾಲಂಟಿಯರ್ಸ್ ಆಗಿ ನಾವು ಇವ್ರನ್ನೆಲ್ಲ ಹಿಂದಿನ ಬಸ್ಗೆ ಹೋಗಕ್ಕೆ ಅಂತ ಕೇಳಿದ್ವಿ. ಹಿಂದೆ ಲಾಸ್ಟ್ ಸೀಟ್ ಇದೆಯಾ ಜಾಗ? ಮೇನ್ ಹೀರೋ ರೋಹಿತ್ ಶಿವಕುಮಾರ್. ಹಾಯ್ ಗೈಸ್, ಸೊ ನಾವು ಆರ್ ಹೆಡಿಂಗ್ ಟು ಪಿರಮಿಡ್ ವ್ಯಾಲಿ. First year people, how are you feeling? Cheers to Jain University. Repeat. ಬಸ್ಸಲ್ಲಿರೋ ಆ ಶೆಕೆಯಲ್ಲಿ ಒದ್ದಾಡ್ಕೊಂಡು ತೂರಾಡ್ಕೊಂಡು ಫೈನಲಿ ಪಿರಮಿಡ್ ವ್ಯಾಲಿಗೆ ಬಂದ್ವಿ ಗೈಸ್. ಇಲ್ಲಿ ನೀವು ನೋಡ್ತಿರ್ಬೋದು, ಫಸ್ಟ್ ಇಯರ್ ಅವರೆಲ್ಲ ಎಷ್ಟು ಜನ ಇದ್ದಾರೆ. ನಾವು ವಾಲಂಟಿಯರ್ಸಿಗಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಇದ್ವಿ. ನಾವು ಎಲ್ಲರನ್ನೂ ಡಿಸಿಪ್ಲೀನಾಗಿ ಕರ್ಕೊಂಡು ಹೋಗ್ತಾ ಇದ್ವಿ. ಇವಾಗ ರೋಹಿತ್ ನಮ್ಮ ಜೊತೆ ಹಿಂದಿಯಲ್ಲಿ ಮಾತಾಡ್ತಾನೆ. ಕಮಾನ್ ರೋಹಿತ್, ಕಮಾನ್ ರೋಹಿತ್. ಮಗ ಹೇಳೋ ಮಾತಾಡೋ ರೋಹಿತ್ ಸರ್ ಬಂದಿದ್ದಾರೆ, ಹಿಂದಿಯಲ್ಲಿ ಮಾತಾಡಿ ಸರ್. ಸಾರಿ ಗೈಸ್, ಒಳಗೆ ಏನಾಯಿತು ಅಂತ ನಾನು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಂತಿದ್ರು. ಸೊ ನಾವೆಲ್ಲರೂ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಒಳಗೆ ಇಟ್ಕೊಂಡು ಹೋಗಿ ಮೆಡಿಟೇಷನ್ ಮಾಡಿದ್ವಿ. ಒಂದು 30 ಮಿನಿಟ್ಸ್ ಮೆಡಿಟೇಷನ್ ಮಾಡಿ ನಮ್ಮ ವಾಲಂಟಿಯರ್ಸ್ದು ಮತ್ತು ಆ ಜೂನಿಯರ್ಸ್ಗಳದ್ದು ಫೋಟೋ ಶೂಟ್ ಮಾಡಿಕೊಂಡು ಕಾಲೇಜ್ ಕಡೆಗೆ ಹೊರಟ್ವಿ. ಕಾಲೇಜಿಂದ ನಾನು ಮನೆಗೆ ಹೋಗ್ಬೇಕಾದ್ರೆ ನೋಡ್ತಿರ್ಬೋದು ಬಸ್ ಫುಲ್ಲು ರಶ್ ಆಗಿಬಿಟ್ಟಿತ್ತು. ಹೇಳಿದ್ನಲ್ಲ ಬೆಳಗ್ಗೆ ಲಕ್ಕಿಯಾಗಿ ಸೀಟ್ ಸಿಕ್ಕಿತ್ತು. ಆದರೆ ಇವಾಗ ಸೀಟಲ್ಲ ರೀ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಟೈಮ್ ಇವಾಗ 5:30 ಆಗಿದೆ. ಕಾಲೇಜಿಂದ ಹೊರಟಿ ಮನೆಗೆ ಹೋಗ್ತಾ ಇದ್ದೀನಿ. ವಿ ಹ್ಯಾಡ್ ಅ ಗುಡ್ ಡೇ. 20-25 ಮಿನಿಟ್ಸ್ ಮೆಡಿಟೇಷನ್ ಮಾಡಿಸಿದ್ರು. ಆಮೇಲೆ ಗ್ರೂಪ್ ಫೋಟೋಸ್ ತಗೊಂಡು. ನಾನು ಆ್ಯಕ್ಚುಲಿ ವಾಲಂಟಿಯರ್ ಆಗಿದ್ದೆ 3rd ಇಯರ್ ಆಗಿ. ಫಸ್ಟ್ ಇಯರ್ ಅವ್ರಿಗೆ ಇವತ್ತಿಂದ 2 ವೀಕ್ಸ್ ಇಂಡಕ್ಷನ್ ಪ್ರೋಗ್ರಾಮ್ ಇದೆ. ಅವ್ರ ಕಾಲೇಜ್ ಬಗ್ಗೆ ತೋರಿಸೋದು, ಸುಮಾರು ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ. ಅದರಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಿದ್ದೀವಿ. ಸೊ ವಿ ಹ್ಯಾಡ್ ಅ ಗುಡ್ ಡೇ. ಎಲ್ಲ ಚೆನ್ನಾಗಾಯಿತು. ಫೋಟೋಸ್ ಎಲ್ಲ ನೋಡಿದ್ದೆ, ಈ ವಿಡಿಯೋಸ್ ಎಲ್ಲ ಮಾಡಿದ್ದೆ. ಇಟ್ ವಾಸ್ ಅ ನೈಸ್ ಡೇ. ಇವತ್ತಿನ ದಿನಕ್ಕೆ ಈ ಜರ್ನಿ ಕಂಪ್ಲೀಟ್ ಆಯಿತು. ಇವಾಗ ಮನೆ ಹೋಗಿ ಸ್ವಲ್ಪ ಎಡಿಟಿಂಗ್ ಕೆಲಸ ಮಾಡಿಕೊಂಡು ಊಟ ಮಾಡ್ಕೊಂಡು ಮಲಗಬೇಕು. ಮತ್ತೆ ನಾಳೆನೂ ಇದೆ. ನಾಳೆಯಿಂದ ಕಂಟಿನ್ಯೂಸ್ ಒಂದು
15 ಡೇಸ್ವರೆಗೂ ಇದೆ. 31 ಆಗಸ್ಟ್ವರೆಗೂ ಇದೆ ಇವ್ರಿಗೆ ಪ್ರೋಗ್ರಾಮು. ಅದಾದಮೇಲಿಂದ ಮತ್ತೆ ಕ್ಲಾಸಸ್ ಶುರು ನಮಗೆ. ಸೊ ಅಲ್ಲಿವರೆಗೂ ಗುಡ್ ಬೈ ಕನ್ನಡಿಗರೇ. ಇವತ್ತಿಗೆ ಈ ವಿಡಿಯೋ ಎಲ್ಲ ಮುಗಿಸ್ತೀನಿ. ಬೈ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.